ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಹಿಂದೆ ಇರುವ ಒಂದು ಪುರಾಣ ಕಥೆಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಸಂಕ್ರಾಂತಿ ದೇವತೆಯ ಹಿಂದೆ ಇರುವಂತ ಪುರಾಣ ಕಥೆ ಏನಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸಂಕ್ರಾಂತಿ ದೇವತೆಯ ಈ ಕಥೆಯನ್ನು ಸಂಕ್ರಾಂತಿ ಹಬ್ಬದಂದು ಯಾರು ಕೇಳುತ್ತಾರೋ ಅವರಿಗೆ ಬದುಕಿರುವಷ್ಟು ಕಾಲ ಧಾನ್ಯ, ವಸ್ತ್ರ, ನೀರು, ನೆರಳು ಹಾಗೂ ಹಣಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ. ಇಲ್ಲಿ ನೆರಳು ಅಂದ್ರೆ ಮನೆ ಅಂತ ಅರ್ಥ. ಅದರ ಜೊತೆಗೆ ಸಂಕ್ರಾಂತಿ ದೇವತೆಯ ಅನುಗ್ರಹ ಕೂಡ ಪಡೆದುಕೊಳ್ಳುತ್ತಾರೆ. ಪೂರ್ವ ಕಾಲದಲ್ಲಿ ಈ ಭೂಮಿಯ ಮೇಲೆ ಸಂಕರಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ. ಅವನು ಹುಟ್ಟಿದ ದಿನದಂದು ಆಕಾಶ ಕೆಂಪು ಬಣ್ಣಕ್ಕೆ ತಿರುಗಿತು, ಭೂಮಿ ನಡುಗಿತು, ಪ್ರಕೃತಿ ಅಲ್ಲೋಲ ಕಲ್ಲೋಲವಾಯಿತು. ಆ ಸಂಕರಾಸುರನ ರೂಪ ಅತಿ ಭಯಾನಕವಾಗಿತ್ತು. ಅವನು ಹುಟ್ಟಿದಾಗಲೇ ಆಗಸದಷ್ಟು ಎತ್ತರವಾಗಿ ಅನೇಕ ಆಯುಧಗಳನ್ನು ಹಿಡಿದುಕೊಂಡು ಅತ್ಯಂತ ಘೋರವಾದ ರೂಪದಲ್ಲಿ ಜನಿಸಿದ್ದ. ಆ ರಾಕ್ಷಸನನ್ನು ನೋಡಿ ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಎಷ್ಟೋ ಹೆದರಿದ್ದರು. ಋಷಿಗಳು ಯಜ್ಞ ಮಾಡುತ್ತಿದ್ದರೆ ಅಲ್ಲಿಗೆ ಬಂದು ಆ ಯಜ್ಞವನ್ನು ಹಾಳು ಮಾಡಿ ಅವರನ್ನು ಕೊಂದು ತಿನ್ನುತ್ತಿದ್ದ. ಅಷ್ಟೇ ಅಲ್ಲದೆ ಅಮಾಯಕ ಪ್ರಜೆಗಳನ್ನು ಕಾರಣವೇ ಇಲ್ಲದೆ ಘೋರವಾಗಿ ಹಿಂಸಿಸಿ ಕೊಲ್ಲುತ್ತಿದ್ದ. ಆ ರಾಕ್ಷಸ ಭೂಮಿಯ ಮೇಲಿದ್ದ ಎಲ್ಲಾ ಜೀವಿಗಳನ್ನು ಭಯಭ್ರಾಂತಿಗೆ ಗುರಿಯಾಗಿಸಿದ್ದ. ಸಂಕರಾಸುರ ಬರುತ್ತಿದ್ದಾನೆ ಅಂದರೆ ಎಲ್ಲರೂ ಕೂಡ ಹೆದರಿ ಎಲ್ಲೆಂದರಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದರು. ಅವನ ಭಯಾನಕ ರೂಪ ನೋಡಿಯೇ ಹೆದರಿ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದರು. ಅವನಿಗೆ ಹಸಿವಾದಾಗಲೆಲ್ಲ ಮನುಷ್ಯರು ಹಾಗೂ ಋಷಿ ಮುನಿಗಳನ್ನು ಕೊಂದು ತಿನ್ನುತ್ತಿದ್ದ. ಮನುಷ್ಯರು ಬೇರೆ ದಾರಿ ತೋಚದೆ ಋಷಿಗಳ ಹತ್ತಿರ ಹೋಗಿ ಬೇಡಿಕೊಂಡರು. ಆಗ ಮುನಿಗಳು, ನೋಡ್ರಪ್ಪ, ಆ ರಾಕ್ಷಸ ಕೇವಲ ನಿಮ್ಮನ್ನು ಮಾತ್ರ ಅಲ್ಲ, ನಮ್ಮನ್ನು ಕೂಡ ತಿನ್ನುತ್ತಿದ್ದಾನೆ, ದೇವತೆಗಳನ್ನು ಕೂಡ ವೇದಿಸುತ್ತಿದ್ದಾನೆ, ಎಷ್ಟೋ ಘೋರವಾಗಿ ಎಲ್ಲರನ್ನೂ ಕೊಲ್ಲುತ್ತಿದ್ದಾನೆ. ಆ ರಾಕ್ಷಸ ಕೊಡುತ್ತಿರುವ ಕಾಟಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಈ ಭೂಮಿಯ ಮೇಲೆ ಯಾವ ಜೀವಿಯೂ ಬದುಕಿರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಶಕ್ತಿ ಸ್ವರೂಪಿಣಿಯಾದ ದೇವಿಯನ್ನು ಬೇಡಿಕೊಳ್ಳೋಣ ಅಂದರು. ಇನ್ನು ರೈತರು ಅವರು ಕಷ್ಟಪಟ್ಟು ಬೆಳೆದ ಧಾನ್ಯಗಳಿಂದ ದೇವಿಯನ್ನು ಪ್ರಾರ್ಥಿಸಿದರು. ಋಷಿಗಳು ಹಾಗೂ ದೇವತೆಗಳು ಭಕ್ತಿಯಿಂದ ದೇವಿಯನ್ನು ಬೇಡಿಕೊಂಡರು. ಆಗ ಅವರ ಪ್ರಾರ್ಥನೆಗೆ ಕರಗಿದ ದೇವಿ ಸಂಕ್ರಾಂತಿ ದೇವತೆಯ ರೂಪದಲ್ಲಿ ಅವರೆದುರು ಪ್ರತ್ಯಕ್ಷವಾದಳು. ಸಂಕ್ರಾಂತಿ ದೇವತೆಯ ರೂಪ ಹೇಗಿತ್ತು ಅಂದರೆ ಉದ್ದನೆಯ ತುಟಿ, ಉದ್ದನೆಯ ಮೂಗು, ದೊಡ್ಡ ಬಾಯಿ, 9 ಕೈಗಳು, ಅನೇಕ ವಾಹನಗಳು. ಅಂದರೆ ಈಕೆ ವರ್ಷಕ್ಕೊಂದು ವಾಹನವನ್ನು ಉಪಯೋಗಿಸುತ್ತಾಳೆ. ಎಷ್ಟೋ ಆಯುಧಗಳು ಹಾಗೂ ಆಭರಣಗಳನ್ನು ಧರಿಸಿ ಭಯಾನಕ ರೂಪದಲ್ಲಿ ಆಕೆ ದರ್ಶನ ಕೊಟ್ಟಳು. ಇನ್ನು ಸಂಕ್ರಾಂತಿ ದೇವತೆ ಋಷಿಗಳು ಹಾಗೂ ದೇವತೆಗಳೊಂದಿಗೆ, ನನ್ನ ಪ್ರಿಯ ಭಕ್ತರೆ, ಏಕೆ ನೀವೆಲ್ಲರೂ ಅಷ್ಟೊಂದು ಚಿಂತಿಸುತ್ತಿದ್ದೀರಿ? ನಿಮ್ಮಲ್ಲಿ ತುಂಬಾ ಜನರು ಕೆಲವು ಶರೀರ ಭಾಗಗಳನ್ನು ಕಳೆದುಕೊಂಡಿದ್ದೀರಿ. ಏನಾಯ್ತು? ನಿಮಗೆ ಈ ಪರಿಸ್ಥಿತಿ ತಂದವರು ಯಾರು ಎಂದು ಕೇಳಿದಳು. ಆಗ ದೇವತೆಗಳು ಹಾಗೂ ಋಷಿ ಮುನಿಗಳು, ಅಮ್ಮ, ನಿಮ್ಮ ದರ್ಶನ ಭಾಗ್ಯದಿಂದ ನಾವು ಪುನೀತರಾದೆವು. ಭೂಲೋಕದಲ್ಲಿ ಸಂಕರಾಸುರ ಎಂಬ ರಾಕ್ಷಸ ಮನುಷ್ಯರನ್ನು, ಋಷಿ ಮುನಿಗಳನ್ನು, ದೇವತೆಗಳನ್ನು ಕೊಂದು ತಿನ್ನುತ್ತಾ ಭೂಮಿಯ ಮೇಲಿರುವ ಪ್ರತಿ ಜೀವಿಗೂ ಎಷ್ಟೋ ಕಷ್ಟ ಕೊಡುತ್ತಿದ್ದಾನೆ. ಅವನು ನೋಡಲು ತುಂಬಾ ಭಯಾನಕವಾಗಿದ್ದಾನೆ. ಯಾವುದೇ ಕಾರಣವಿಲ್ಲದೆ ಅವನಿಗೆ ಬೇಜಾರಾದಾಗಲೆಲ್ಲ ಮನುಷ್ಯರನ್ನು ಕೊಲ್ಲುತ್ತಿದ್ದಾನೆ. ಅವನು ಇದೇ ರೀತಿ ಇದ್ದರೆ ಭೂಮಿಯ ಮೇಲೆ ಯಾವ ಜೀವಿಯೂ ಬದುಕಿರುವುದಿಲ್ಲ. ಅವನು ನಮ್ಮನ್ನು ಕೂಡ ಕೊಂದು ತಿಂದು ಬಿಡುತ್ತಾನೆ. ಆ ಸಂಕರಾಸುರನನ್ನು ಹೇಗಾದರೂ ಸಂಹರಿಸಿ ನಮ್ಮನ್ನು ನೀವೇ ಕಾಪಾಡಬೇಕು ತಾಯಿ ಎಂದು ಪರಿಪರಿಯಾಗಿ ಬೇಡಿಕೊಂಡರು. ಅವರ ಮಾತುಗಳನ್ನು ಕೇಳಿದ ಸಂಕ್ರಾಂತಿ ದೇವತೆ, ನೋಡಿ ಋಷಿಗಳೇ, ಮುನಿಗಳೇ, ದೇವತೆಗಳೇ, ನಿಮಗೆ ಯಾವ ಭಯವೂ ಬೇಡ. ಆ ಸಂಕರಾಸುರನನ್ನು ಈಗಲೇ ಸಂಹರಿಸಿ ನಿಮ್ಮನ್ನು ನಾನು ಕಾಪಾಡುತ್ತೇನೆ, ನಿಮಗೆ ನಾನು ಅಭಯ ಕೊಡುತ್ತಿದ್ದೇನೆ ಅಂದರು. ಅಲ್ಲಿಂದ ಸಂಕ್ರಾಂತಿ ದೇವತೆ ನೇರವಾಗಿ
ಸಂಕರಾಸುರ ಇರುವ ಕಡೆ ಹೋದರು. ಆಕೆಯನ್ನು ನೋಡಿದ ಸಂಕರಾಸುರ ಸಂತೋಷದಿಂದ ನಾನೇ ಆಹಾರವನ್ನು ಹುಡುಕಿಕೊಂಡು ಹೋಗೋಣ ಅಂದುಕೊಂಡೆ. ಆದರೆ ಈಗ ಆಹಾರವೇ ನನ್ನನ್ನು ಹುಡುಕಿಕೊಂಡು ಬಂದಿದೆ ಎಂದು ಹೇಳಿ ಆಕೆಯನ್ನು ತಿನ್ನಲು ಹೋದ. ಆದರೆ ಸಂಕ್ರಾಂತಿ ದೇವತೆ ಆ ಕೂಡಲೇ ಸಂಕರಾಸುರನಿಗಿಂತ ದೊಡ್ಡ ಆಕಾರಕ್ಕೆ ಬೆಳೆದು ಅನೇಕ ಅಸ್ತ್ರ ಶಸ್ತ್ರಗಳನ್ನು ಹಿಡಿದುಕೊಂಡು ಅವನ ಜೊತೆ ಭೀಕರವಾಗಿ ಹೋರಾಡಿದಳು. ಆ ರೀತಿ ಅವರ ಮಧ್ಯೆ ಯುದ್ಧ ನಡೆಯುತ್ತಿದ್ದರೆ ಲಕ್ಷ ಸಿಡಿಲು ಬಿದ್ದರೆ ಎಷ್ಟು ಶಬ್ದ ಬರುತ್ತದೋ ಅಷ್ಟು ಶಬ್ದ ಬರುತ್ತಿತ್ತು. ಆ ಶಬ್ದಗಳನ್ನು ಕೇಳಿ ಸಹಿಸಿಕೊಳ್ಳಲಾರದೆ ಮನುಷ್ಯರು, ಇತರೆ ಜೀವಿಗಳು ಗೋಳಾಡಿದರು. ಆ ರೀತಿ ಸಂಕ್ರಾಂತಿ ದೇವತೆ ಸಂಕರಾಸುರನ ಜೊತೆ ಯುದ್ಧ ಮಾಡಿ ಅವನ ಬಲಗೈಯನ್ನು ಕತ್ತರಿಸಿದಳು. ಅವನ ಎಡಗೈಯನ್ನು ಹಿಡಿದುಕೊಂಡು ತಿರುಗಿಸಿ ಮುರಿದು ಹಾಕಿದಳು. ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಅತಿ ಕ್ರೂರವಾಗಿ ಅವನನ್ನು ಸಂಹರಿಸಿದಳು ದೇವಿ. ಆಕೆಯ ಕೋಪ ಹಾಗೂ ಭೀಕರ ರೂಪ ಕಂಡು ದೇವತೆಗಳು ಕೂಡ ಹೆದರಿ ತಾಯಿ ಶಾಂತಿಸು ಎಂದು ಅನೇಕ ಸ್ತೋತ್ರಗಳನ್ನು ಜಪಿಸಿ ತಾಯಿಯನ್ನು ಶಾಂತಪಡಿಸಿದರು. ಸಂಕರಾಸುರನ ಸಾವಿಗೆ ಸಂತೋಷಿಸಿದ ದೇವಾನುದೇವತೆಗಳು ಆಗಸದಿಂದ ಹೂಮಳೆ ಸುರಿಸಿದರು. ಪ್ರಕೃತಿ ಎಷ್ಟೋ ಸಂತೋಷಿಸಿ ಪೂರ್ವ ವೈಭವಕ್ಕೆ ಬಂದಿತು. ಭೂಮಿಯ ಮೇಲೆ ಒಳ್ಳೆ ಬೆಳೆಗಳು ಬೆಳೆಯಿತು. ದೇವತೆಗಳು, ಋಷಿ ಮುನಿಗಳು ಹಾಗೂ ಮಾನವರು ಎಷ್ಟೋ ಸಂತೋಷಿಸಿದರು. ಸಂಕ್ರಾಂತಿ ದೇವತೆ ಸಂಕರಾಸುರನನ್ನು ಸಂಹರಿಸಿದ ದಿನವನ್ನೇ ಜನರು ಆ ದೇವತೆಯ ಹೆಸರಿನ ಆಧಾರದ ಮೇಲೆ ಸಂಕ್ರಾಂತಿ ಹಬ್ಬ ಎಂದು ಆಚರಿಸುತ್ತಾ ಬಂದಿರುವುದಾಗಿ ಪುರಾಣಗಳು ಹೇಳುತ್ತಿದೆ. ಸಂಕ್ರಾಂತಿ ಹಬ್ಬದ ದಿನ ಈ ಕತೆ ಕೇಳಿದ ನೀವೆಲ್ಲರೂ ಕೂಡ ನಿಜಕ್ಕೂ ಅದೃಷ್ಟವಂತರು. ಜೀವನದಲ್ಲಿ ದರಿದ್ರ ನಿಮ್ಮ ಹತ್ತಿರಾನೂ ಸುಳಿಯುವುದಿಲ್ಲ. ಆ ಸಂಕ್ರಾಂತಿ ದೇವತೆಯ ಆಶೀರ್ವಾದ ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.